ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ನಾನಿವತ್ತು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಗುಲ್ಕನ್ ಮಾಡಿ ಪಾನ್ ಬೀಡ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಹೊರಗಡೆ ತಂದರೆ ಸುಮಾರು ಒಂದು ಪಾನ್ ಬೀಡಾಗೆ 30ರಿಂದ 40 ರೂಪಾಯಿ ಆಗುತ್ತೆ. ಅದೇ ಮನೆಯಲ್ಲಿ ಮಾಡಿದರೆ ಒಂದು ಪಾನ್ ಬೀಡ ಖರ್ಚಲ್ಲಿ ಮನೆಯವರೆಲ್ಲರೂ ತಿನ್ನಬಹುದು. ಹಾಗಾದರೆ ಬನ್ನಿ, ಗುಲ್ಕನ್ ಮಾಡಿ ಹೇಗೆ ಪಾನ್ ಬೀಡ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೋಡಿ, ಇದು ಗುಲ್ಕನ್ ರೋಸ್ ಅಥವಾ ಗುಲಾಬಿ ಹೂವು. ಈ ಥರದ ರೋಸಿಂತ್ರನೇ ಗುಲ್ಕನ್ ಮಾಡೋದು. ನಾನಿಲ್ಲಿ 7ರಿಂದ 8 ಗುಲ್ಕನ್ ರೋಸನ್ನು ತಗೊಂಡಿದ್ದೀನಿ. ರೋಸು ಫ್ರೆಶ್ ಇರಬೇಕು. ರೋಸ್ನ ಚೆನ್ನಾಗಿ ತೊಳೆದು ರೋಸ್ ಪೆಟಲ್ಸ್ನ ಬಿಡಿಸ್ಕೊಳ್ತಿದ್ದೀನಿ. ನಂತರ ಒಂದು ಗ್ಲಾಸ್ ಜಾರ್ ಅಥವಾ ಪಿಂಗಾಣಿ ಜಾರ್ಗೆ, ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನ ತಗೊಳ್ಳಿ. ನಾನಿಲ್ಲಿ ಗ್ಲಾಸ್ ಜಾರ್ಗೆ ಹಾಕ್ತಿದ್ದೀನಿ. ಈಗ ಜಾರ್ಗೆ ಬಿಡಿಸಿರೋ ಸ್ವಲ್ಪ ರೋಸ್ ಪೆಟಲ್, ನಂತರ ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಸ್ಪೂನಿಂದ ಈ ಥರ ಪ್ರೆಸ್ ಮಾಡಿ, ಮತ್ತು ನಂತರ ಸ್ವಲ್ಪ ರೋಸ್ ಪೆಟಲ್ಸು ಹಾಗೂ ಸ್ವಲ್ಪ ಸಕ್ಕರೆ, ಹೀಗೆ ಲೇಯರ್ ಬೈ ಲೇಯರ್ ಹಾಕ್ತಾ ಬರಬೇಕು. ಮಧ್ಯೆ ಮಧ್ಯೆ ಪ್ರೆಸ್ ಮಾಡಿ ಹಾಕಬೇಕು. ಸಕ್ಕರೆ ಹಾಕೋ ಕ್ವಾಂಟಿಟಿ ಹೇಳೋದಾದರೆ 2 ಹಿಡಿ ರೋಸ್ ಪೆಟಲ್ಸಿಗೆ 4ರಿಂದ 5 ಸ್ಪೂನ್ ಸಕ್ಕರೆ ಹಾಕಬೇಕು. ನಾನಿಲ್ಲಿ ಒಂದು ಬಾರಿ ಹಾಕಿದಾಗೆಲ್ಲ ಒಂದೊಂದು ಸ್ಪೂನ್ ಸಕ್ಕರೆ ಹಾಕ್ತಿಲ್ಲ. 5 ಸ್ಪೂನ್ ಸಕ್ಕರೆಯಲ್ಲಿ ಸ್ವಲ್ಪನೇ ಮಧ್ಯ ಮಧ್ಯ ರೋಸ್ ಪೆಟಲ್ ಹಾಕಿದ ನಂತರ ಸಕ್ಕರೆ ಹಾಕ್ತಿದ್ದೀನಿ. ನಿಮಗೆ ಗುಲ್ಕನ್ ರೋಸ್ ಸಿಗಲಿಲ್ಲ ಅಂದರೆ ಈ ಥರದ ರೋಸಲ್ಲೂ ಮಾಡಬಹುದು. ಬಟ್ ಈ ರೋಸ್ ಪೆಟಲ್ಸ್ನ ಬಿಡಿಸಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ನೋಡಿ, ಈಗ ಗ್ಲಾಸ್ ಜಾರಿಗೆ ಲೇಯರ್ ಬೈ ಲೇಯರ್ ರೋಸ್ ಪೆಟಲ್ ಹಾಗೂ ಸಕ್ಕರೆ ಹಾಕಾಗಿದೆ. ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಸುಮಾರು 10ರಿಂದ 15 ದಿನ ಇದನ್ನು ಮ್ಯಾರಿನೇಟ್ ಅಥವಾ ಕಳೆ ಹಾಕಬೇಕು. ನೋಡಿ, ನಾನೀಗ 15 ದಿನ ಆದಮೇಲೆ ಮತ್ತೆ ತೋರಿಸ್ತಿದ್ದೀನಿ. ಕಳೆತು ಅಥವಾ ಮ್ಯಾರಿನೇಟ್ ಆಗಿ ನೋಡಿ ಹೀಗಾಗಿದೆ. ಗ್ಲಾಸ್ ಜಾರ್ ತುಂಬ ಇರೋ ಪೆಟಲ್ಸು ಅರ್ಧದಷ್ಟಾಗಿದೆ. ಈಗ ಇದು ಪರ್ಫೆಕ್ಟಾಗಿ ಗುಲ್ಕನ್ ರೆಡಿಯಾಗಿದೆ. ಈಗ ಇದನ್ನು ಹಾಕಿ ಪಾನ್ ಬೀಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪಾನ್ ಬೀಡ ಮಾಡೋಕ್ಕೆ ನಾನಿಲ್ಲಿ 4 ವೀಳ್ಯದೆಲೆನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಈಗ ಇದರ ತೊಟ್ಟನ್ನು ಕಟ್ ಮಾಡಬೇಕು. ನೋಡಿ, ಈ ಥರ ಎಲೆಯ ತೊಟ್ಟನ್ನು ಕಟ್ ಮಾಡಿ. ನಾ ಮಾಡಿರೋ ಗುಲ್ಕನ್ನಿಂದ ಸುಮಾರು 10ರಿಂದ 12 ಪಾನ್ ಬೀಡ ಆಗುತ್ತೆ. ನಾನೀಗ ಸದ್ಯ 4 ಪಾನ್ ಬೀಡ ಮಾಡಷ್ಟೇ ತೋರಿಸ್ತಿದ್ದೀನಿ. ಎಲೆಯ ತೊಟ್ಟನ್ನು ಕಟ್ ಮಾಡಿದ ನಂತರ ಎಲೆಯ ಹಿಂಬದಿಯಲ್ಲಿಗೆ ನೋಡಿ ಈ ಥರ ಸ್ವಲ್ಪ ಸುಣ್ಣನ ಹಾಕ್ತಿದ್ದೀನಿ. ಹೀಗೆ ಎಲ್ಲ ಎಲೆಗೆ ಸುಣ್ಣ ಹಾಕಿ ನಂತರ ಸ್ಪ್ರೆಡ್ ಮಾಡ್ತಿದ್ದೀನಿ. ಎಲೆ ಮೇಲೆ ಸುಣ್ಣ ಹಾಕಿ ಹಾಗೆ ಬಿಡಬಾರ್ದು. ತಿಂದಾಗ ಒಂದೇ ಕಡೆ ಬಾಯಲ್ಲಿ ಸಿಕ್ಕು ನಾಲ್ಗೆ ಸುಟ್ಟು ಹೋಗುತ್ತೆ. ಹಾಗಾಗಿ ಈ ಥರ ಸುಣ್ಣನ ಸ್ಪ್ರೆಡ್ ಮಾಡಿದ ನಂತರ ಈಗ ಅರ್ಧ ಸ್ಪೂನಷ್ಟು ಗುಲ್ಕನ್ ಹಾಕಿ, ನಂತರ 3ರಿಂದ 4 ಅಡಿಕೆ ಚೂರುಗಳನ್ನು ಹಾಕಿ, ಇದಾದಮೇಲೆ ಒಂದು ಏಲಕ್ಕಿನ ಬಿಡಿಸಿ 2-3 ಕಾಳುಗಳನ್ನು ಒಂದೊಂದು ಪಾನಿಗೆ ಹಾಕ್ತಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಒಂದು ಏಲಕ್ಕಿನೇ ಫುಲ್ ಹಾಕಿ. ನಂತರ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ತಿದ್ದೀನಿ. ಇದಾದಮೇಲೆ ಸ್ವಲ್ಪ ಅಡಿಕೆ ಪುಡಿ ಅಥವಾ ಮಸಾಲೆ ಅಡಿಕೆ ಪುಡಿನ ಹಾಕ್ತಿದ್ದೀನಿ. ನೀವಿಲ್ಲಿ ಇನ್ನೂ ಬೇಕಿದ್ದರೆ ಟೂಟಿ ಫ್ರೂಟಿ ಸಹ ಹಾಕಬಹುದು. ನೋಡಿ, ಈಗ ಈಸಿಯಾಗಿ ಮನೆಯಲ್ಲೇ ಪಾನ್ ಬೀಡ ರೆಡಿಯಾಗಿದೆ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಈಗ ಎಲೆನ ಈ ಥರ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ. ಈಗ ಇದಕ್ಕೆ ಟೂತ್ಪಿಕ್ ಅಥವಾ ಒಂದು ಲವಂಗನ ಚುಚ್ಚಬೇಕು. ನಾನಿಲ್ಲಿ ಲವಂಗ ಚುಚ್ತಿದ್ದೀನಿ. ನೋಡಿ, ಈಗ ಪರ್ಫೆಕ್ಟಾಗಿ ಪಾನ್ ಬೀಡ ಫೋಲ್ಡ್ ಆಗಿದೆ. ಸೇಮ್ ಶಾಪಲ್ಲಿ ಸಿಗೋ ಥರನೇ ಪಾನ್ ಬೀಡ ರೆಡಿಯಾಗಿದೆ. ಹೀಗೆ ಎಲ್ಲ ಎಲೆನೂ ಫೋಲ್ಡ್ ಮಾಡಿ ಲವಂಗನ ಚುಚ್ತಿದ್ದೀನಿ. ಗುಲ್ಕನ್ ಒಂದು ಮಾಡಿಟ್ರೆ ಪಾನ್ ಬೀಡ ತಿನ್ಬೇಕನ್ನಿಸ್ದಾಗ ಈಸಿಯಾಗಿ ಈ ಥರ ಮನೆಯಲ್ಲೇ ಪಾನ್ ಬೀಡ ರೆಡಿ ಮಾಡ್ಕೊಳ್ಬಹುದು. ಹಾಗಾದರೆ ನೀವು ಸಹ ಈ ಥರ ಪಾನ್ ಬೀಡನ ರೆಡಿ ಮಾಡಿ ತಿಂದು ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.